ಪ್ರಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ಅಶ್ವವೇಗ ಡಿಜಿಟಲ್ನ ಟೀಕೆ ಟಿಪ್ಪಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಚಟುವಟಿಕೆಗಳು ಗರಿಗೆದರುತ್ತಾ ಇದ್ದಾವೆ. ಅದರಲ್ಲೂ ಕಾಂಗ್ರೆಸ್ ಪಾಳಯದಲ್ಲಿ ಇದೀಗ ಮುಖ್ಯಮಂತ್ರಿಯ ಗಾದಿಗಾಗಿ ತಿಕ್ಕಾಟ ರಾಜಕಾರಣ ಶುರುವಾಗಿರುವಂಥದ್ದು. ಈಗಾಗಲೇ ಹಾಸನ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಭರ್ಜರಿ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪ್ರಾರಂಭದಲ್ಲಿ ತನಗೆ ಮೂಢಾಗರಣದ ವಿಚಾರದಲ್ಲಿ ಆಗಿದ್ದಂಥ ಹಿನ್ನಡೆಯನ್ನು ಸರಿಪಡಿಸಿಕೊಳ್ಳುವ ಸಲುವಾಗಿ ಅದನ್ನು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿಕೊಂಡಿದ್ರು. ಯಾವಾಗ ಇದು ಸಿದ್ದರಾಮಯ್ಯನವರ ಪರವಾಗಿ ಇದು ಪ್ಲಸ್ ಆಗುತ್ತೆ, ಅದು ಏಕಮುಖಿ ಆಗುತ್ತೆ ಅನ್ನುವಂಥ ವಿಚಾರ DK ಶಿವಕುಮಾರ್ ಅವರಿಗೆ ಅರ್ಥ ಆಗುತ್ತೆ. ಕೊನೆಗೆ ಅದನ್ನು ಮರುನಾಮಕರಣ ಮಾಡ್ತಾರೆ. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದ ಬದಲಾಗಿ ಅದನ್ನು ಜನಕಲ್ಯಾಣ ಸಮಾವೇಶವಾಗಿ ಬದಲಾಯಿಸಿ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡ್ತಾರೆ. ಇದೀಗ ಸಿದ್ದರಾಮಯ್ಯನವರ ಈ ಒಂದು ನಾಗಾಲೋಟಕ್ಕೆ ಬ್ರೇಕ್ ಹಾಕಿರುವಂಥ DK ಶಿವಕುಮಾರ್ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಕ್ರಿಯೇಟ್ ಮಾಡಿದ್ದಾರೆ. ಯಾವುದಪ್ಪ ಆ ಸ್ಫೋಟಕ ಹೇಳಿಕೆ ಅಂದರೆ, ಖಾಸಗಿ ವಾಹಿನಿಯ ಸಂದರ್ಶನದ ಒಂದರಲ್ಲಿ ಮಾತನಾಡ್ತಾ ಹೇಳಿದ್ದಾರೆ, ಮುಖ್ಯಮಂತ್ರಿಯ ಒಂದು ಅಧಿಕಾರದ ಹಂಚಿಕೆಯಾಗಿದೆ, ಪವರ್ ಶೇರಿಂಗ್ ವಿಚಾರ ಹೈಕಮಾಂಡ್ನ ನಾಯಕರ ಜೊತೆ ನಾನು ಮಾತಾಡಿದ್ದೇನೆ, ಆ ದಿನಕ್ಕೋಸ್ಕರ ಕಾಯ್ತೇನೆ ಅಂತೇಳಿ DK ಶಿವಕುಮಾರ್ ಹೇಳಿಕೆ ಕೊಟ್ಟಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿಯ ತಲ್ಲಣಕ್ಕೆ ಕಾರಣ ಆಗಿರುವಂಥದ್ದು. ಯಾವಾಗ ಈ ಸ್ಫೋಟಕ ಹೇಳಿಕೆಯನ್ನು DK ಶಿವಕುಮಾರ್ ಅವರು ಕೊಡ್ತಾರೆ, ಅದಕ್ಕೆ ತಿರುಗೇಟಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ, ಅಂಥದ್ದೊಂದು ಯಾವುದೇ ರೀತಿಯ ಅಧಿಕಾರ ಹಂಚಿಕೆಯ ಸೂತ್ರ ಆಗಿಲ್ಲ ಅಂಥೇಳಿ ಹೇಳ್ತಾರೆ. ಯಾವಾಗ ಆ ಮಾತನ್ನು ಸಿದ್ದರಾಮಯ್ಯನವರು ಮಾಧ್ಯಮಗಳ ಮುಂದೆ ಹೇಳ್ತಾರೆ, ಅದಕ್ಕೆ ತಕ್ಷಣ ರಿಯಾಕ್ಟನ್ನು ಕೊಡ್ತಾರೆ DK ಶಿವಕುಮಾರ್. ಸಿದ್ದರಾಮಯ್ಯನವರು ಆ ರೀತಿ ಹೇಳಿದ್ದಾರೆ ಅಂತಂದರೆ ಮುಗೀತು, ಮುಖ್ಯಮಂತ್ರಿಗಳು ಹೇಳಿದ್ದೆ ಫೈನಲ್ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಅಂದರೆ ಇದು DK ಶಿವಕುಮಾರ್ ಅವರ ರಕ್ಷಣಾತ್ಮಕವಾದ ಆಟ. ನಿಜವಾಗಿಯೂ ಕೂಡ DK ಶಿವಕುಮಾರ್ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲೇಬೇಕೆನ್ನುವಂಥ ಹಠ ಇದ್ದೇ ಇದೆ. ಆದರೆ ಈ ಕ್ಷಣಕ್ಕೆ ಆಗಲೇಬೇಕೆನ್ನುವ ಜಿದ್ದಿಲ್ಲ. ಒಂದು ವೇಳೆ ಆ ರೀತಿಯ ಹಠಕ್ಕೆ ಬಿದ್ದು ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡಿ ಹೈಕಮಾಂಡ್ನ ಮನವೊಲಿಸಿ ಸಿದ್ದರಾಮಯ್ಯನವ್ರನ್ನ ಆ ರೀತಿ ಕೆಳಗಿಳಿಸಿ ಅಧಿಕಾರಕ್ಕೇನಾದರೂ ಬಂದರೆ ಬಹಳ ದಿನಗಳು DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಕಷ್ಟ ಆಗತ್ತೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡಿರುವಂಥ DK ಶಿವಕುಮಾರ್ ಹೈಕಮಾಂಡ್ ತಾನಾಗಿಯೇ ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಡಲಿ, ಸಿದ್ದರಾಮಯ್ಯನವರು ಮನಪೂರ್ವಕವಾಗಿ ನನಗೆ ಅಧಿಕಾರವನ್ನು ಬಿಟ್ಟುಕೊಡಲಿ ಅನ್ನುವ ದಿನಕ್ಕೋಸ್ಕರ ಶಬರಿಯಂತೆ ಕಾಯ್ತಾ ಇದ್ದಾರೆ. ಇದರ ನಡುವೆ ಪರಮೇಶ್ವರ್ ಅವರು ಆಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲ ಇವರೇ ಮಾಡ್ಕೊಳ್ಳೋದೇ ಆದರೆ, ಅಧಿಕಾರವನ್ನು ಇವರೇ ಹಂಚ್ಕೊಳ್ಳೋದೇ ಆದರೆ, ಸರ್ಕಾರವನ್ನು ಇವರೇ ನಡೆಸೋದಾದರೆ ನಾವಿನ್ಯಾಕೆ ಬೇಕು, ಅವರೇ ಮಾಡಲಿ ಬಿಡಿ ಅನ್ನುವಂಥ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿ ಗಾದಿಗೋಸ್ಕರ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಮುಖಾಮುಖಿ ಒಂದು ರೀತಿಯ ಮುಸಲ ಗುದ್ದಾಟ ನಡೀತಾ ಇದೆ. ಆದರೆ ಪರಮೇಶ್ವರ್ ಯಾಕೆ ಈ ವಿಚಾರಕ್ಕೆ ಬಂದರು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಸ್ನೇಹಿತರೆ. ನೋಡಿ, ಈ ಹಿಂದೆ ಸಿದ್ದರಾಮಯ್ಯನವ್ರಿಗೆ ಈಗಾಗಲೇ ಮೂಢ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಲ್ಲಿದೆ ಪ್ರಕರಣ, ತನಿಖೆ ನಡೀತಾ ಇದೆ. ತುಂಬ ತೀವ್ರ ಮಟ್ಟಕ್ಕೆ ಹೋಗಿತ್ತು ಈ ಒಂದು ಪ್ರಕರಣ. ಎಲ್ಲಿ ಸಿದ್ದರಾಮಯ್ಯನವ್ರಿಗೆ ಈ ಮೂಢ ಹಗರಣ ಉರುಳಾಗಿ ಸುತ್ತಕೊಳ್ಳುತ್ತೋ ಅನ್ನುವಂಥ ಭಯ, ಆತಂಕ ಹೈಕಮಾಂಡ್ಗೆ ಇತ್ತು. ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಇದೇನಾದರೂ ಸಿದ್ದರಾಮಯ್ಯನವರಿಗೆ ಕಂಟಕವಾಗಿ ಪರಿಣಮಿಸಿ ಅವರು ರಾಜೀನಾಮೆ ಕೊಡಲೇಬೇಕಾದ ಸಂದರ್ಭ ಕ್ರಿಯೇಟ್ ಆದರೆ ಏನು ಮಾಡಬೇಕು, ಪ್ಲಾನ್ ಬಿ ಅಂತ ಒಂದಿರಬೇಕಲ್ಲ, ಆ ಚಿಂತನೆ ಸಹಜವಾಗಿ ಹೈಕಮಾಂಡ್ ಮಾಡಿತ್ತು. ಅದರ ಭಾಗವಾಗಿಯೇ ಡಾಕ್ಟರ್ G ಪರಮೇಶ್ವರ್ ಅವರನ್ನು ಹೈಕಮಾಂಡ್ ದೆಹಲಿಗೆ ಕರೆಸ್ಕೊಂಡು ಒಂದು 2-3 ದಿನಗಳ ಕಾಲ ಒಂದು ಗಂಭೀರವಾದಂಥ ಮಾತುಕತೆಯನ್ನು ನಡೆಸಿತ್ತು. ನಮಗೆ ಸಿಕ್ಕ ಮಾಹಿತಿಗಳ ಪ್ರಕಾರ ಒಂದು ವೇಳೆ ಸಿದ್ದರಾಮಯ್ಯನವರು ಈ ಮೂಢ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರದಿಂದ ಕೆಳಗಿಳಿಯಲೇಬೇಕಾದ ಸಂದರ್ಭ ಬಂದಾಗ ಯಾರನ್ನ ಅಧಿಕಾರಕ್ಕೆ ಕೂರಿಸಬೇಕು ಅಂದರೆ DK ಶಿವಕುಮಾರ್ ಅವ್ರನ್ನ ತಂದು ಕೂರಿಸೋದಕ್ಕೆ ಆಗಲ್ಲ.
ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದಷ್ಟು ಪ್ರಕರಣಗಳಿದ್ದಾವೆ. ಅವರೇನಾದರೂ ಅಧಿಕಾರಕ್ಕೆ ಬಂದರೆ ಅವರನ್ನೂ ಕೂಡ ಈ ಪ್ರಕರಣಗಳು ಈ ಅಧಿಕಾರದಲ್ಲಿ ಬಹಳ ದಿನ ನಿಲ್ಲೋದಕ್ಕೆ ಆಗೋಕ್ಕೆ ಬಿಡೋದಿಲ್ಲ ಅನ್ನುವಂಥ ಚಿಂತನೆ ಭಾಗವಾಗಿ ಯಾರನ್ನು ಕೂರಿಸ್ಬೇಕು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಕೂರಿಸಿದ್ರೆ ಕ್ಲೀನ್ ಹ್ಯಾಂಡು, ಯಾವುದೇ ಅಂಥ ಗಂಭೀರ ಸ್ವರೂಪದ ಆರೋಪಗಳು ಅವ್ರ ಮೇಲಿಲ್ಲ. ಹಾಗಾಗಿ ಮ್ಯಾನೇಜ್ ಮಾಡಬಲ್ಲರು ಅನ್ನೋ ಕಾರಣಕ್ಕೋಸ್ಕರ ಪರಮೇಶ್ವರ್ ಅವರನ್ನು ಹೈಕಮಾಂಡ್ ಕರೆಸ್ಕೊಂಡಿತ್ತು. ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಬಂದರೆ ನೀವು ರೆಡಿಯಾಗಿರಿ ಎನ್ನುವಂಥ ಮಾತುಕತೆಯನ್ನು ಆಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಎಲ್ಲಿಯೂ ಕೂಡ ಪರಮೇಶ್ವರ್ ಈ ಒಂದು ಗುಟ್ಟನ್ನು ಬಿಟ್ಟು ಕೊಟ್ಟಿರಲಿಲ್ಲ. ಒಂದು ವೇಳೆ ಆ ಅವಕಾಶ ಬಂದರೆ ನೋಡೋಣ ಅಂಥೇಳಿ ಒಂದು ರೀತಿ ಖುಷಿಯಾಗಿ ಪರಮೇಶ್ವರ್ ಅವರು ವಾಪಸ್ ಬಂದಿದ್ದರು. ಆದರೆ ಈಗ ಗೇಮ್ ಚೇಂಜ್ ಆಗಿದೆ. ಮತ್ತೆ ತಮ್ಮ ಆಟವನ್ನು ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಅಧಿಕಾರ ಹಂಚಿಕೆಯ ದಿನಕ್ಕೋಸ್ಕರ ಅಂತ ಒಂದು ಮಾತನ್ನು ಹೇಳಿ ದಾಳವನ್ನು ಉರುಳಿಸಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇರುವಂಥ ಚಿಂತನೆ ಏನು ಅಂದರೆ, ನಾನು ಅವಸರಕ್ಕೇನಾದರೂ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ನನಗೆ ಮುಂದೆ ದೊಡ್ಡ ಆಪತ್ತು ಬರುತ್ತೆ. ಒಂದಷ್ಟು ಸಮುದಾಯಗಳು ಅವರ ವಿರುದ್ಧ ರೊಚ್ಚಿಗೇಳ್ತವೆ, ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗತ್ತೆ. ಸಿದ್ದರಾಮಯ್ಯನವ್ರಿಗಿರುವಂಥ ಒಂದು ಮಾಸ್ ಲೀಡರ್ ಫಾಲೋಯಿಂಗ್ ಇರ್ಬೋದು, ಅವ್ರಿಗಿರುವಂಥ ಜನ ಬೆಂಬಲ ಇರ್ಬೋದು, ಇತರೆ ಸಮುದಾಯಗಳ ಬೆಂಬಲ ಇರ್ಬೋದು, ಇವೆಲ್ಲವನ್ನು ಕೂಡ ಎದುರು ಹಾಕ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ನಯವಾಗಿ ಅವರಿಂದ ಸೀಟನ್ನು ಪಡೆದು ನಾನು ಅಧಿಕಾರವನ್ನು ಲೀಡ್ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ರಕ್ಷಣಾತ್ಮಕ ಆಟ. ಆದರೆ ಇಂಥ ಸಂದರ್ಭದಲ್ಲಿ ನಾವ್ಯಾಕೆ ಸಿ ಎಂ ಆಗಬಾರ್ದು ಅನ್ನುವಂಥದ್ದು ಕೂಡ ದಲಿತ ಸಿ ಎಂ ಕೂಗನ್ನು ಈಗ ಬಿಟ್ಟಿರುವಂಥದ್ದು. ಸಹಜವಾಗಿ ನನಗೂ ಸೀನಿಯಾರಿಟಿ ಇದೆ, ಒಂದು ದಲಿತ ಕೋಟದಡಿ ಯಾಕೆ ನಾವು ಈ ರಾಜ್ಯದ ಅಧಿಕಾರವನ್ನು ಹಿಡಿಬಾರ್ದು ಅನ್ನುವಂಥದ್ದು ಪರಮೇಶ್ವರ್ ಅವರ ನಡೆ. ಆದರೆ ಈ ಎಲ್ಲದ ನಡೆಯ ನಡುವೆ ಮತ್ತೊಂದು ರಕ್ಷಣಾತ್ಮಕವಾದ ಒಂದು ರಾಜಕೀಯ ಆಟವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅಧಿಕಾರ ಹಂಚಿಕೆಯ ಮಾತಿನಂತೆ ಸಿ ಎಂ ಸ್ಥಾನವನ್ನು ಬಿಟ್ಟುಕೊಡುವ ಸಂದರ್ಭ ಬಂದಾಗ ಸಿದ್ದರಾಮಯ್ಯನವರು ತುಂಬ ಸುಲಭವಾಗಿ ಈಸಿಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೋ ಮತ್ತೆ ಯಾರಿಗೋ ಅಧಿಕಾರವನ್ನು ಬಿಟ್ಟುಕೊಡೋಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಈಗ ಮತ್ತೊಂದು ರಾಜಕೀಯ ಆಟವನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ. ಬಹುಶಃ ಆ ಆಟದ ಪ್ರಾರಂಭ ಹಾಸನ ಸಮಾವೇಶ ಇರಬಹುದು. ಆ ಸತ್ಯವನ್ನು, ಆ ಸುಳಿವನ್ನು ಅರ್ಥ ಮಾಡಿಕೊಂಡೇ ಈಗ ಡಿ ಕೆ ಶಿವಕುಮಾರ್ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಹಾಗಿದ್ರೆ ಸಮಾವೇಶದ ನಂತರ ಏನೆಲ್ಲ ರಾಜಕೀಯ ಆಟಗಳು, ಮೇಲಾಟಗಳು, ತಂತ್ರಗಾರಿಕೆಗಳು ಈ ಕಾಂಗ್ರೆಸ್ ನಾಯಕರಲ್ಲಿ ನಡೆಯುತ್ತವೆ ಅನ್ನೋದೇ ಕುತೂಹಲ ಮೂಡಿಸಿದೆ ಅಂತ ಹೇಳ್ತಾ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.